ವಿದೇಶಾಂಗ ನೀತಿಯ ಬಗ್ಗೆ ನಿರ್ಣಾಯಕವಾಗಿ ಯೋಚಿಸಿ ಕ್ರಮ ಕೈಗೊಳ್ಳಬೇಕಾದಾಗ ಪ್ರಧಾನಿ ರೋಡ್ ಶೋಗಳಲ್ಲಿ ಯಾಕೆ ಬ್ಯುಸಿಯಾಗಿದ್ದಾರೆ? 151 ದೇಶಗಳಿಗೆ ಪ್ರಯಾಣಿಸಿರುವ ನಾಯಕ ಈಗ ಅತ್ಯಂತ ಪ್ರಮುಖ ರಾಜತಾಂತ್ರಿಕ ಕೆಲಸಗಳನ್ನು ಯಾಕೆ ಸಂಸದರಿಗೆ ವಹಿಸ್ತಾ ಇದ್ದಾರೆ? ನಿರ್ಣಾಯಕ ವಿದೇಶಿ ಕಾರ್ಯಕ್ರಮಗಳನ್ನು ಸಂಸದರಿಗೆ ಬಿಡೋದ್ರಿಂದ ಭಾರತದ ಜಾಗತಿಕ ಸ್ಥಾನಮಾನ ದುರ್ಬಲಗೊಳ್ಳಬಹುದಾ? ಪಾಕಿಸ್ತಾನದ ಬಗ್ಗೆ ಮೋದಿ ಸರ್ಕಾರದ ರಾಜತಾಂತ್ರಿಕ ಕಾರ್ಯತಂತ್ರ ವೇಗ ಅಥವಾ ಸ್ಪಷ್ಟತೆಯನ್ನು ಕಳೆದುಕೊಂಡಿದೆಯಾ? ಜಾಗತಿಕ ವೇದಿಕೆಯಲ್ಲಿ ಪಾಕಿಸ್ತಾನಕ್ಕೆ ಸವಾಲ್ ಹಾಕೋ ಬದಲು ಪ್ರಧಾನಿಯವರು ಭೂಜ್ ಹಾಗೆ ಬಿಕಾನೇರ್ ಮತ್ತೆ ಗಾಂಧಿನಗರಗಳಲ್ಲಿ ಮಾತನಾಡ್ತಾ ಇರೋದು ಯಾಕೆ? ಮೋದಿ ಸರ್ಕಾರ ವಿದೇಶಾಂಗ ನೀತಿಗಿಂತ ಚುನಾವಣಾ ಪ್ರಚಾರಕ್ಕೆ ಆದ್ಯತೆ ನೀಡ್ತಾ ಇದ್ರೆ ಭಾರತದ ಜಾಗತಿಕ ಇಮೇಜ್ನ ಕಥೆ ಏನು? ಸರ್ವಪಕ್ಷ ನಿಯೋಗ ವಿದೇಶಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಜಾಗೃತಿಯನ್ನು ಮೂಡಿಸೋದಕ್ಕೆ ಶ್ರಮಿಸ್ತಾ ಇದ್ರೆ ಮೋದಿಜಿ ಅವರು ಮಾತ್ರ ಯಾಕೆ ಇಲ್ಲಿ ಪ್ರಚಾರ ಭಾಷಣಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಪಾಕಿಸ್ತಾನದ ಭಯೋತ್ಪಾದನೆ ಬಗ್ಗೆ ಜಗತ್ತಿಗೆ ತಿಳಿಸೋದಕ್ಕೆ 51 ಸಂಸದರು ಮತ್ತೆ 8 ಮಾಜಿ ರಾಯಭಾರಿಗಳ ತಂಡವನ್ನ 33 ದೇಶಗಳಿಗೆ ಕಳಿಸಲಾಗಿದೆ. ಬಿಕ್ಕಟ್ಟು ಮತ್ತೆ ಸವಾಲಿನ ಸಮಯದಲ್ಲಿ ಇದು ಅತ್ಯುತ್ತಮ ತಂತ್ರ ಆಗಿರಲೇಬಹುದು. ಆದ್ರೆ ಒಂದು ಪ್ರಶ್ನೆ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಕ್ರಿಕೆಟ್ ಪಂದ್ಯ ನಡೀತಾ ಇದ್ರೆ ಪಂದ್ಯ ತೊರೆಯಲಿದ್ದಾಗ ಆ ತಂಡದ ಅತ್ಯಂತ ವಿಶ್ವಾಸಾರ್ಹ ಆಟಗಾರ ಅಥವಾ ನಾಯಕ ಕ್ರೀಡಾಂಗಣವನ್ನ ಬಿಟ್ಟು ಶಾಪಿಂಗ್ ಹೋಗ್ತಾರಾ? ಅಥವಾ ಅವರು ತಮ್ಮ ಕ್ರಮಾಂಕವನ್ನು ಬದಲಿಸಿ ತಕ್ಷಣ ಬ್ಯಾಟಿಂಗ್ ಇಳಿತಾರ? 2011ರ ವಿಶ್ವಕಪ್ ಪಂದ್ಯದಲ್ಲಿ ಭಾರತ ತಂಡ ಇಕ್ಕಟ್ಟಿನಲ್ಲಿದ್ದಾಗ ನಾಯಕ ಧೋನಿ ಅಪಾಯವನ್ನ ಗ್ರಹಿಸಿ ಯುವರಾಜ್ ಸಿಂಗ್ ಅವರ ಬದಲಿಗೆ ಬ್ಯಾಟಿಂಗ್ ಅನ್ನು ಮಾಡೋದಕ್ಕೆ ಬರ್ತಾರೆ. ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ತಂಡವನ್ನ ಬಲವಾದ ಸ್ಥಾನದಲ್ಲಿ ಇರಿಸಿದ್ರು. ಆಗ ಭಾರತ ವಿಶ್ವ ಚಾಂಪಿಯನ್ ಆಯಿತು. ಹಾಗಾದ್ರೆ ಭಾರತವನ್ನ ವಿಶ್ವಗುರುವಾಗಿ ಮಾಡ್ತೀನಿ ಅಂತ ಹೇಳ್ಕೊಳ್ಳುವಂತಹ ಪ್ರಧಾನಿ ಮೋದಿ ಅವರು ಎಲ್ಲಿದ್ದಾರೆ? ಪ್ರಧಾನಿ ಮೋದಿ ಅವರು ವಡೋದರ ಹಾಗೆ ಗಾಂಧಿನಗರ, ಭುಜ್ ಮತ್ತೆ ಅಹಮದಾಬಾದ್ನಲ್ಲಿ ರೋಡ್ ಶೋಗಳನ್ನು ನಡೆಸಿದ್ದಾರೆ. ಪಾಟ್ನಾ ಮತ್ತೆ ಭೋಪಾಲ್ನಲ್ಲಿಯೂ ಕೂಡ ರೋಡ್ ಶೋಗಳನ್ನು ನಡೆಸಲಿದ್ದಾರೆ. 11 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರು 151 ದೇಶಗಳಿಗೆ ಭೇಟಿ ನೀಡಿದ್ದಾರೆ. ಇದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ವಿದೇಶಿ ಪ್ರವಾಸಗಳಲ್ಲಿ ಅತ್ಯಂತ ಅನುಭವಿ ನಾಯಕ ಪಾಟ್ನಾ ಮತ್ತೆ ಭೋಪಾಲ್ನಲ್ಲಿ ರೋಡ್ ಶೋಗಳನ್ನು ಮಾಡಲಿದ್ದಾರೆ. ಅದೇ ಪಾಟ್ನಾ ಸಾಹಿಬ್ನ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಅವರು ಫ್ರಾನ್ಸ್ ಮತ್ತೆ ರೋಮ್ಗೆ ಹೋಗುವಂತಹ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಇದು ವಿಪರ್ಯಾಸ ಅಲ್ವಾ? ಪಾಟ್ನಾದಲ್ಲಿ ರೋಡ್ ಶೋ ಕೆಲಸವನ್ನ ಪಾಟ್ನಾ ಸಂಸದ ರವಿಶಂಕರ್ ಪ್ರಸಾದ್ ಮಾಡಿದ್ರೆ ಮತ್ತೆ ಫ್ರೆಂಚ್ ಅಧ್ಯಕ್ಷರನ್ನ ಭೇಟಿಯಾಗಿ ಭಯೋತ್ಪಾದನೆ ವಿರುದ್ಧ ಭರವಸೆಯನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಪ್ರಧಾನಿ ಮೋದಿ ಅವರು ಮಾಡಿದ್ರೆ ಉತ್ತಮವಾಗಿರ್ತಿತ್ತಲ್ವಾ? ವಿವಿಧ ದೇಶಗಳ ಪ್ರಧಾನ ಮಂತ್ರಿಗಳು ಮತ್ತೆ ಅಧ್ಯಕ್ಷರ ಮುಂದೆ ಭಾರತದ ಪರವಾಗಿ ಸಂಸದರು ಮಾತಾಡ್ತಾ ಇರುವಂತಹ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಅವರು ಭೋಪಾಲ್ ಮತ್ತೆ ಪಾಟ್ನಾದಲ್ಲಿ ರೋಡ್ ಶೋಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಕಡಿಮೆ ಸಮಯದಲ್ಲಿ ಅವರು ಬ್ರಿಟನ್, ಫ್ರಾನ್ಸ್, ಇಟಲಿ ಹಾಗೆ ಬ್ರೆಜಿಲ್ಸ್ ಮತ್ತೆ ಜರ್ಮನಿಗೆ ಭೇಟಿಯನ್ನ ನೀಡ್ತಾ ಇದ್ರು. ಮತ್ತೆ ಭಯೋತ್ಪಾದನೆ ಕುರಿತು ಪಾಕಿಸ್ತಾನದ ವಿರುದ್ಧ ಕನಿಷ್ಠ ಹೇಳಿಕೆಯನ್ನಾದ್ರೂ ನೀಡ್ತಾ ಇದ್ರು. ಆದ್ರೆ ಅವರೇ ರೋಡ್ ಶೋಗಳನ್ನ ಪ್ರಾರಂಭಿಸಿದ್ರು ಮತ್ತೆ ವಿದೇಶಗಳಿಗೆ ಸಂಸದರ ತಂಡವನ್ನ ಕಳಿಸಿದ್ರು. ಭಾರತೀಯ ಸೇನೆ ಶೌರ್ಯವನ್ನು ಪ್ರದರ್ಶಿಸಿದಾಗ ಪಾಕಿಸ್ತಾನವನ್ನು ಹೊಡೆದು ಪುಡಿ ಮಾಡಲಾಯಿತು ಅಂತ ಅವರೇ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ವಿದೇಶಗಳಿಗೆ ಹೋಗಿ ಟ್ರಂಪ್ ಅವರನ್ನ ಭೇಟಿ ಮಾಡಿ, ಮ್ಯಾಕ್ರನ್ ಅವರನ್ನ ಭೇಟಿ ಮಾಡಿ, ಬ್ರಿಟನ್ಗೆ ಹೋಗಿ, ಇಟಲಿಗೆ ಹೋಗಿ ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ರೆ ನೈತಿಕತೆ ಹೆಚ್ಚುತ್ತಾ ಇರಲಿಲ್ವಾ? 151 ದೇಶಗಳಿಗೆ ಭೇಟಿಯನ್ನು ನೀಡಿದಂತಹ ಅನುಭವ ಹೊಂದಿರುವ ಪ್ರಧಾನಿ ಮೋದಿ ಅವರು ಈ ನಿರ್ಣಾಯಕ ಹೊತ್ತಿನಲ್ಲಿ ರೋಡ್ ಶೋಗಳನ್ನು ಮಾಡೋದ್ರಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ ಅಂತ ಅಂದ್ರೆ ಏನ್ ಹೇಳೋದು? ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಭೇಟಿಗಳ ಮೇಲೂ ಕೂಡ ನಿಗಾ ಇಡಬೇಕು. ಪೆಹಲ್ಗಾಮ್ ದಾಳಿಯ ಸಮಯದಲ್ಲಿ ಶಹಬಾಜ್ ಶರೀಫ್ ಅವರು ಟರ್ಕಿಯಲ್ಲಿದ್ದರು. ಏಪ್ರಿಲ್ನಲ್ಲಿ ಅವರು ಸೌದಿ ಅರೇಬಿಯಾಕ್ಕೂ ಕೂಡ ಭೇಟಿಯನ್ನು ನೀಡಿದ್ರು. ಈ ವಾರ ಅವರು ಟರ್ಕಿ, ಅಜರ್ಬೈಜಾನ್, ಇರಾನ್ ಮತ್ತೆ ತಜಿಕಿಸ್ತಾನ್ ಪ್ರವಾಸದಲ್ಲಿದ್ದಾರೆ. ಭಾರತದೊಂದಿನ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಈ ಭೇಟಿಯನ್ನು ವಿಶೇಷವಾಗಿ ಆಯೋಜಿಸಲಾಗಿದೆ. ಸೌದಿ ಅರೇಬಿಯಾ ಮತ್ತೆ ಇರಾನ್ಗಳು ಪಾಕಿಸ್ತಾನದ ಬಗ್ಗೆ ತಮ್ಮ ನಿಲುವನ್ನು ಹೇಗೆ ಬದಲಾಯಿಸ್ತಾ ಇವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇರಾನ್ನಿಂದ ಬರುವಂತಹ ವರ್ತಮಾನಗಳಲ್ಲಿ ಪಾಕಿಸ್ತಾನ ಸೇನೆಯ ಫೀಲ್ಡ್ ಮಾರ್ಷಲ್ ಅಜೀಮ್ ಮುನೀರ್ ಅವರನ್ನು ಕೂಡ ಇಲ್ಲಿ ಕಾಣಬಹುದು. ಪ್ಯಾಲೆಸ್ತೈನ್ ಕುರಿತಾದಂತಹ ಪಾಕಿಸ್ತಾನದ ನಿಲುವನ್ನು ಇರಾನ್ ಹೊಗಳಿದೆ. ಇರಾನ್ನ ಪರಮೋಚ್ಚ ನಾಯಕ ಶಹಬಾಜ್ ಶರೀಫ್ ಅವರೊಂದಿಗಿನ ಭೇಟಿಯ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಘರ್ಷಣೆ ಮುಗಿದಿದೆ ಅಂತ ಅವ್ರು ಬರೆದಿದ್ದಾರೆ. ಎರಡರ ನಡುವಿನ ಉದ್ವಿಗ್ನತೆಯನ್ನು ಪರಿಹರಿಸಬಹುದು ಅಂತ ನಾವು ಭಾವಿಸ್ತೀವಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಸೌದಿ ಅರೇಬಿಯಾದಿಂದ ಇರಾನ್ ಮತ್ತೆ ಟರ್ಕಿಯವರೆಗಿನ ದೇಶಗಳ ಮುಖ್ಯಸ್ಥರನ್ನ ಭೇಟಿ ಮಾಡ್ತಾ ಇರುವಂತಹ ಈ ಸಮಯದಲ್ಲಿ ನಮ್ಮ ಪ್ರಧಾನಿಯವರು ಪಾಟ್ನಾ ಮತ್ತೆ ಭೂಪಾಲ್ನಲ್ಲಿ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ರೋಡ್ ಶೋಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೆ ಅವರು ಸಿಂಧೂರವನ್ನ ವಿತರಿಸುವಂತ ಕಾರ್ಯಕ್ರಮಗಳನ್ನು ಶುರು ಮಾಡಲಾಗ್ತಾ ಇದೆ. ಪೆಹಲ್ಗಾಮ್ನಲ್ಲಿ ಮಡಿದವರ ಮನೆಗಳಲ್ಲಿ ಶೋಕ ಇರುತ್ತೆ. ಅದು ಯಾವತ್ತಿಗೂ ಕೂಡ ಕೊನೆಯಾಗದ ಸಂಕಟ. ಆದರೆ ಸಿಂಧೂರ ವಿತರಿಸುವ ಮೂಲಕ ರಾಜಕೀಯವನ್ನು ಮಾಡಲಾಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರಿಗೆ ಇದು ಯಾವುದು ತಪ್ಪು ಅಂತ ಅನ್ಸಲ್ಲ.
ರಾಮ ಮಂದಿರದ ಹೆಸರಿನಲ್ಲಿ ರಾಜಕಾರಣ ಉಪಯೋಗ ಆಗಲಿಲ್ಲ. ಈಗ ಸಿಂಧೂರವನ್ನ ಕಳಿಸಲಾಗ್ತಾ ಇದೆ. ತಮ್ಮ ಜೀವನ ಸಂಗಾತಿಗಳನ್ನ ಕಳೆದುಕೊಂಡಂತ ಮಹಿಳೆಯರ ಮನೆಗಳಿಗೂ ಕೂಡ ಇವ್ರು ಸಿಂಧೂರ ಹೋಗುತ್ತಾ? ಯಾರಿಗೆ ಸಿಂಧೂರವನ್ನ ವಿತರಿಸಲಾಗ್ತಾ ಇದೆ ಆ ಮಹಿಳೆಯರನ್ನ ಅವ್ರ ಕುಟುಂಬಗಳನ್ನ ಭೇಟಿಯಾಗೋದಿಕ್ಕೂ ಕೂಡ ಹೋಗದಂತ ಪ್ರಧಾನಿಯವರು ಸಿಂಧೂರವನ್ನ ವಿತರಿಸಿ ಏನ್ ಮಾಡ್ತಾರೆ? ಸಂಸದರ ನಿಯೋಗಗಳ ವಿದೇಶ ಭೇಟಿಯ ಫಲಿತಾಂಶಗಳೇನು ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಆ ದೇಶಗಳಿಂದ ಅಧಿಕೃತ ಹೇಳಿಕೆ ಏನ್ ಅನ್ನೋದು ಕೂಡ ತಿಳಿದಿಲ್ಲ. ಪ್ರಧಾನಿ ಮೋದಿ 11 ವರ್ಷಗಳಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿಲ್ಲ. ಅವರು ತಮ್ಮ ವಿದೇಶ ಪ್ರವಾಸದ ಸಮಯದಲ್ಲೂ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸೋದಿಲ್ಲ. ಅವ್ರ ಸರ್ಕಾರದ ಅತಿ ದೊಡ್ಡ ನಿಯೋಗ ಭೇಟಿ ಕೊಟ್ಟಂತ ಪ್ರತಿ ದೇಶದಲ್ಲಿಯೂ ಪತ್ರಿಕಾಗೋಷ್ಠಿಗಳನ್ನು ನಡೆಸ್ತಾ ಇದೆ. ಮಡಿಲ ಮೀಡಿಯಾದ ಈ ಯುಗದಲ್ಲಿಯೂ ಕೂಡ ಪತ್ರಿಕಾಗೋಷ್ಠಿಗಳ ಮಹತ್ವ ಕೊನೆಗೊಂಡಿಲ್ಲ ಅನ್ನೋದನ್ನ ಇದು ತೋರಿಸುತ್ತೆ. ಮೋದಿ ಸರ್ಕಾರದ ಅವಧಿಯಲ್ಲಿ ಯಾವುದನ್ನ ಹತ್ತಿಕ್ಕಲಾಗಿದೆಯೋ ಅದನ್ನೇ ಈಗ ಮೋದಿ ಸರ್ಕಾರ ನೆಚ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ವಿರೋಧ ಪಕ್ಷದ ಮೇಲೆ ಎಷ್ಟು ದಾಳಿ ಮಾಡಲಾಯಿತು. ಮಡಿಲ ಮೀಡಿಯಾ ವಿರೋಧ ಪಕ್ಷವನ್ನ ದೇಶದ ಶತ್ರು ಅನ್ನುವಂತೆ ಮಾಡಿತು. ಈಗ ವಿರೋಧ ಪಕ್ಷದ ಸದಸ್ಯರನ್ನ ದೇಶದ ಮಹತ್ವದ ನಿಯೋಗದ ಮುಖವಾಗಿ ತೋರಿಸಲಾಗ್ತಾ ಇದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರ ಎಕ್ಸ್ ಹ್ಯಾಂಡಲ್ನಲ್ಲಿ ಸಂಸದರ ಗುಂಪುಗಳ ಚಿತ್ರಗಳನ್ನು ನೀವು ಕಾಣಬಹುದು. ಪ್ರತಿ ದೇಶದ ಭಾರತೀಯ ರಾಯಭಾರ ಕಚೇರಿಯ ಟ್ವಿಟರ್ ಹ್ಯಾಂಡಲ್ಗಳಿಂದಲೂ ಫೋಟೋಗಳನ್ನು ಪೋಸ್ಟ್ ಮಾಡಲಾಗ್ತಾ ಇದೆ. ಈ ಚಿತ್ರಗಳು ಸಂಸದರು ಎಲ್ಲಿಗೆ ತಲುಪಿದ್ರು ಮತ್ತೆ ಅವರು ಎಲ್ಲಿಗೆ ಹೋದ್ರು ಅನ್ನೋದನ್ನ ತೋರಿಸುತ್ತವೆ. ಪ್ರತಿಯೊಂದು ದೇಶದ ಭಾರತೀಯ ರಾಯಭಾರ ಕಚೇರಿಯಿಂದ ಒಂದು ಸಂಕ್ಷಿಪ್ತ ಹೇಳಿಕೆಯನ್ನ ನೀಡಲಾಗುತ್ತೆ. ಆದ್ರೆ ಈ ಮಾಹಿತಿ ಆ ದೇಶದ ಅಧ್ಯಕ್ಷರು, ಪ್ರಧಾನಿ, ವಿದೇಶಾಂಗ ಸಚಿವರು ಅಥವಾ ರಕ್ಷಣಾ ಸಚಿವರೊಂದಿಗೆ ಯಾಕೆ ಸಭೆಯನ್ನ ನಡೆಸಲಿಲ್ಲ ಅನ್ನೋದ್ರ ಬಗ್ಗೆ ಹೇಳೋದಿಲ್ಲ. ಈ ದೇಶಗಳು ಭಾರತೀಯ ನಿಯೋಗಗಳನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ವಾ? ಖತರ್, ಸಿಂಗಾಪುರ, ಜಪಾನ್ ವಿದೇಶಾಂಗ ಸಚಿವರು ಮತ್ತೆ ರಷ್ಯಾದ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರೊಂದಿಗೆ ಸಭೆಗಳನ್ನು ನಡೆಸಲಾಗಿದೆ. ಹಾಗಾದ್ರೆ ಇದರ ಅರ್ಥ ಕನಿಷ್ಠ ವಿದೇಶಾಂಗ ಸಚಿವರನ್ನು ವಿದೇಶಾಂಗ ಸಚಿವಾಲಯಗಳು ಸಂಪರ್ಕ ಮಾಡಿರಬೇಕು. ಹಾಗಾದ್ರೆ ಎಲ್ಲಾ ದೇಶಗಳ ವಿದೇಶಾಂಗ ಮಂತ್ರಿಗಳೊಂದಿಗೆ ಯಾಕೆ ಸಭೆಗಳು ನಡೀಲಿಲ್ಲ? ಕೆಲ ದೇಶಗಳು ನಿರಾಕರಿಸಿದ್ವಾ? ಇದಕ್ಕೇನು ಉತ್ತರ? ಈ ಸಭೆಗಳ ನಂತರ ಈ ದೇಶಗಳು ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ಅವರು ಪೋಸ್ಟ್ ಮಾಡಿದಂಥ ಪತ್ರಿಕಾ ಪ್ರಕಟಣೆ ಇದೆ. ಫ್ರಾನ್ಸ್ ಅಧ್ಯಕ್ಷರಾಗಲಿ ಅಥವಾ ವಿದೇಶಾಂಗ ಸಚಿವರಾಗಲಿ ಸರ್ವಪಕ್ಷ ನಿಯೋಗವನ್ನ ಭೇಟಿ ಆಗಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಫ್ರಾನ್ಸ್ ಯಾವುದೇ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ. ಈ ಪತ್ರಿಕಾ ಪ್ರಕಟಣೆಯಲ್ಲಿ ಯಾವುದೇ ವಿಶೇಷ ಮಾಹಿತಿ ಇಲ್ಲ. ಭಾರತ ಬಿಡುಗಡೆ ಮಾಡಿದಂಥ ಪತ್ರಿಕಾ ಪ್ರಕಟಣೆಯಲ್ಲಿ ಭಾರತ ಭಯೋತ್ಪಾದನೆಯನ್ನ ಬೇರ್ ಸಹಿತ ನಿರ್ಮೂಲನೆ ಮಾಡುವಂಥ ತನ್ನ ಸಂಕಲ್ಪವನ್ನು ಪುನರುಚ್ಚರಿಸಿದೆ. ರವಿಶಂಕರ್ ಪ್ರಸಾದ್ ಅವರ ಟ್ವಿಟರ್ ಹ್ಯಾಂಡಲ್ನಲ್ಲಿಯೂ ಕೂಡ ಫ್ರಾನ್ಸ್ನಲ್ಲಿನ ಪತ್ರಿಕಾ ವರದಿಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವುದೇ ರೀತಿಯ ಕ್ಲಿಪ್ಪಿಂಗ್ ಕೂಡ ಅಲ್ಲಿ ಹಂಚಿಕೊಂಡಿಲ್ಲ. ಭಾರತದಿಂದ ಬಂದಂಥ ಈ ಪ್ರಮುಖ ನಿಯೋಗದ ಭೇಟಿಗೆ ಫ್ರೆಂಚ್ ಮಾಧ್ಯಮಗಳು ಪ್ರಾಮುಖ್ಯತೆಯನ್ನು ನೀಡಲಿಲ್ವಾ? ಮಾಧ್ಯಮಗಳು ಅದನ್ನ ಮಾಡದೇ ಇದ್ರು ಅಲ್ಲಿನ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆಯಾ? ಅಲ್ಲಿನ ಸರ್ಕಾರವನ್ನ ಭೇಟಿ ಮಾಡದೆ ಈ ಭೇಟಿಯ ಉದ್ದೇಶವನ್ನ ಸಾಧಿಸಬಹುದಾ? ಫ್ರೆಂಚ್ ಅಧ್ಯಕ್ಷರು ಅಥವಾ ಅಲ್ಲಿನ ರಾಜಕೀಯ ಪಕ್ಷದ ಅಧ್ಯಕ್ಷರೊಂದಿಗಿನ ಅವ್ರ ಭೇಟಿಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಭಾರತದಿಂದ ಇಷ್ಟು ದೊಡ್ಡ ಮತ್ತೆ ಮಹತ್ವದ ಅಧಿಕೃತ ನಿಯೋಗ ಬರ್ತಾ ಇದ್ರೆ ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ನೀಡಬೇಕು ಅಂತ ಫ್ರಾನ್ಸ್ ಅಥವಾ ಬೇರೆ ಯಾವುದೇ ದೇಶ ಅರ್ಥ ಮಾಡ್ಕೊಂಡಿಲ್ವಾ? ರವಿಶಂಕರ್ ಪ್ರಸಾದ್ ಭಾರತೀಯ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಫ್ರೆಂಚ್ ಮಾಧ್ಯಮದ ಮೈಕ್ ಕೂಡ ಅಲ್ಲಿ ಗೋಚರಿಸೋದಿಲ್ಲ. ಫ್ರಾನ್ಸ್ ಮತ್ತೆ ಇಡೀ ಪ್ರಜಾಪ್ರಭುತ್ವ ಜಗತ್ತು ಪಾಕಿಸ್ತಾನದಿಂದ ಹುಟ್ಟಿ ಪಾಕಿಸ್ತಾನದಿಂದ ಬೆಂಬಲಿತ ಭಯೋತ್ಪಾದನೆಯನ್ನ ಒಂದೇ ಧ್ವನಿಯಲ್ಲಿ ವಿರೋಧ ಮಾಡಬೇಕಾಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ರವಿಶಂಕರ್ ಪ್ರಸಾದ್ ಇದನ್ನ ಭಾವನಾತ್ಮಕ ಕ್ಷಣ ಅಂತ ಅವ್ರು ಹೇಳಿದ್ದಾರೆ. ಇದರಲ್ಲಿ ಭಾವನಾತ್ಮಕವಾಗಿರೋದಕ್ಕೆ ಏನಿತ್ತು? ಅವರು ರಾಜತಾಂತ್ರಿಕ ಕೆಲಸಕ್ಕೆ ಹೋಗಿದ್ದಾರೆ. ಅದರಲ್ಲಿ ಭಾವನಾತ್ಮಕವಾಗೋದು ಏನಿದೆ? ಇಲ್ಲಿ ರೋಡ್ ಶೋ ನಂತರ ರೋಡ್ ಶೋ ನಡೀತಾ ಇದೆ. ಈಗ ರವಿಶಂಕರ್ ಪ್ರಸಾದ್ ಕೂಡ ಭಾವುಕರಾಗೋದಕ್ಕೆ ಶುರು ಮಾಡಿದ್ರೆ ಮೋದಿ ಏನ್ ಮಾಡ್ತಾರೆ? ನಾವು ಫ್ರಾನ್ಸ್ಗೆ ತಂಡವನ್ನು ಕಳಿಸಿರುವಾಗ ಫ್ರಾನ್ಸ್ ಪ್ರಾಮುಖ್ಯತೆಯನ್ನು ನೀಡಲಿಲ್ಲ. ಇದು ಕೇವಲ ಔಪಚಾರಿಕತೆಯಾಗಿತ್ತು. ಫ್ರೆಂಚ್ ಸರ್ಕಾರದಿಂದ ಯಾವುದೇ ಒಂದು ಪ್ರಮುಖ ವ್ಯಕ್ತಿ ಭಾರತದ ನಿಯೋಗದಿಂದ ಕಂಡು ಬಂದಿಲ್ಲ. ಅಂಥ ತಂಡ ಫ್ರಾನ್ಸ್ನಿಂದ ಬಂದ್ರೆ ಪ್ರಧಾನಿ ಮೋದಿ ಅವರು ಖಂಡಿತವಾಗಿಯೂ ಅವರನ್ನ ಸಭೆ ಕರೀತಾ ಇದ್ರು. ಆ ಫೋಟೋ ಪ್ರತಿಯೊಂದು ಪತ್ರಿಕೆಯ ಮುಖಪುಟದಲ್ಲಿ ಪ್ರಕಟ ಆಗ್ತಾ ಇತ್ತು. ವಿನಾಶಕಾರಿ ವಿದೇಶಾಂಗ ನೀತಿ ಇದೆ ಅನ್ನೋದು ಚರ್ಚೆ ಆಗ್ತಾ ಇರುವಾಗ ಸಂಘರ್ಷದ ಸಮಯದಲ್ಲಿ ನಾವು ಒಬ್ಬಂಟಿಯಾಗಿ ಕಂಡಾಗ ಸರ್ವಪಕ್ಷ ನಿಯೋಗದ ಬಗ್ಗೆ ಚರ್ಚೆ ನಡೆಯಿತು. ಅದರಲ್ಲಿಯೂ ಕೂಡ ವಿವಾದ ಎದ್ದಿತ್ತು. ವಿಪಕ್ಷಗಳು ಕಳಿಸಿದಂಥ ಹೆಸರುಗಳನ್ನು ಒಪ್ಪದೇ ಇರುವಂಥ ರಾಜಕೀಯ ಅಲ್ಲಿ ನಡೀತು. ಪ್ರತಿದಿನ ವಿಷಪೂರಿತ ಸುಳ್ಳುಗಳನ್ನು ಟ್ವೀಟ್ ಮಾಡುವ ಮೂಲಕ ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಈಗ ಫ್ರಾನ್ಸ್ ಯಾಕೆ ಭಾರತದ ನಿಯೋಗಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಿಲ್ಲ ಅನ್ನೋದ್ರ ಕುರಿತು ಚರ್ಚೆ ನಡಿಬೇಕು. ಭಾರತ ಫ್ರಾನ್ಸ್ಗೆ ಏನಾದರೂ ಕಡಿಮೆ ಮಾಡಿದೆಯಾ? ಜಾಗತಿಕ ಮಟ್ಟದಲ್ಲಿ ಭಾರತದ ಯಾವುದೇ ನೀತಿಯ ಬಗ್ಗೆ ಫ್ರಾನ್ಸ್ ಕೋಪಗೊಂಡಿದೆಯಾ? ಪಾಕಿಸ್ತಾನದ ಪಾತ್ರವನ್ನು ಅದು ಬಹಿರಂಗವಾಗಿ ಖಂಡಿಸ್ತಾ ಇಲ್ವಾ? ಈ ನಿಯೋಗದ ನಂತರ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಬೆಂಬಲಿಸುವುದನ್ನು ನಿಲ್ಲಿಸಬೇಕು ಅಂತ ಫ್ರಾನ್ಸ್ ಯಾವುದೇ ಒಂದು ಅಧಿಕೃತ ಹೇಳಿಕೆಯನ್ನ ನೀಡಿದೆಯಾ ಅನ್ನುವಂಥ ಪ್ರಶ್ನೆ ಮುಖ್ಯ ಆಗುತ್ತೆ ಇಲ್ಲಿ. ಜಪಾನ್ಗೆ ಹೋದಂತಹ ತಂಡ ಅಲ್ಲಿ ಕನ್ಸರ್ವೇಟಿವ್ ಪಕ್ಷವನ್ನ ಭೇಟಿಯಾಯಿತು.
ಜಪಾನ್ನ ವಿದೇಶಾಂಗ ಸಚಿವರಲ್ಲದೆ ಜಪಾನ್ನ ಮಾಜಿ ವಿದೇಶಾಂಗ ಸಚಿವ ಮತ್ತು ಮಾಜಿ ಕಾನೂನು ಸಚಿವರನ್ನ ಕೂಡ ಭೇಟಿ ಮಾಡಿತು. ಸೌದಿ ಅರೇಬಿಯಾದ ಹಾಗೇನೆ ಜಪಾನ್ನಲ್ಲಿಯೂ ಕೂಡ ಸ್ನೇಹ ಸಮಿತಿಯೊಂದಿಗೆ ಮಾತುಕತೆಗಳು ನಡೆದವು. ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಸಂಬಂಧಗಳ ಬಗ್ಗೆ ಮಾತುಕತೆಗಳು ನಡೀತಾ ಇವೆ. ಪ್ರಧಾನಿ ಮೋದಿ ಅವರು 3 ಬಾರಿ ಸೌದಿ ಅರೇಬಿಯಾಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಅವರಿಗೆ ಸೌದಿ ಅರೇಬಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ಕಿಂಗ್ ಅಬ್ದುಲ್ ಅಜೀಜ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದಾರೆ ಅಂತ ಸೌದಿ ಅರೇಬಿಯಾದಲ್ಲಿ ಹೇಳ್ಕೊಳ್ತಾ ಇದ್ದಾಗ ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಚಪ್ಪಾಳೆಯನ್ನ ತಟ್ತಾ ಇದ್ರು. ಈಗ ಸಂಸದರ ತಂಡಕ್ಕೆ ಸೌದಿ ಅರೇಬಿಯಾದಲ್ಲಿ ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆಯಾ? ಅಲ್ಲಿಗೆ ಹೋದಂಥ ತಂಡ ಸೌದಿ ಭಾರತ ಸ್ನೇಹ ಸಮಿತಿಯನ್ನ ಭೇಟಿ ಮಾಡಿತು. ಆದರೆ ಭಯೋತ್ಪಾದನೆಯ ವಿಷಯದಲ್ಲಿ ಪಾಕಿಸ್ತಾನವನ್ನ ಮೂಲೆ ಗುಂಪು ಮಾಡುವಲ್ಲಿ ಈ ಸಮಿತಿ ಅಥವಾ ಅದರ ಸದಸ್ಯರು ಏನು ಮಾಡಬಲ್ಲರು ಅನ್ನೋದು ಸ್ಪಷ್ಟವಾಗಿಲ್ಲ. ಅಲ್ಲಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ದ್ವೇಷವನ್ನು ದ್ವೇಷಕ್ಕೆ ಜೋಡಿಸುವಲ್ಲಿ ಮುಂದೆ ಇದ್ದವರು ಈಗ ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಪತ್ನಿ ಹಿಮಾಂಶಿ ಕೂಡ ಇದೇ ಮಾತುಗಳನ್ನು ಹೇಳಿದಾಗ ಅವರನ್ನ ಟ್ರೋಲ್ ಮಾಡಲಾಯಿತು. ಭಯೋತ್ಪಾದನೆಗೆ ಧರ್ಮದೊಂದಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ನಿಶಿಕಾಂತ್ ದುಬೆ ಅವರು ಹೇಳಿರುವಾಗ ಈ ಬಿಜೆಪಿಯ IT ಸೆಲ್ ಅದರ ಎಲ್ಲಾ ಮೀಮ್ಗಳನ್ನು ಅಳಿಸುತ್ತಾಗಿದ್ರೆ ಇವೆಲ್ಲದಕ್ಕೂ ಉತ್ತರಗಳು ಬೇಕಾಗುತ್ತೆ. ಟ್ರೋಲ್ಗಳಿಂದ ಪ್ರೇರಿತರಾಗದೆ ಗಂಭೀರ ಚರ್ಚೆ ನಡೆದಾಗ ಮಾತ್ರನೇ ಇದಕ್ಕೆಲ್ಲ ಉತ್ತರಗಳು ಸಿಗಬಹುದು. ಇಲ್ಲಿ ನಮ್ಮ ದೌರ್ಬಲ್ಯ ಅಂತಂದ್ರೆ ವಿದೇಶಾಂಗ ನೀತಿ. ಮತ್ತೆ ಯಾರಿಂದ ಕಲಿಬೇಕಾಗಿದೆಯೋ ಅವರನ್ನ ಟ್ರೋಲ್ ಮಾಡ್ಲಾಗ್ತಾ ಇದೆ. ಈ ಜನರು ಅವರನ್ನ ಟ್ರೋಲ್ ಮಾಡೋದಕ್ಕೆ ಹೋದ್ರು ಸರ್ಕಾರದಲ್ಲಿ ಕುಳಿತಿರುವಂತಹ ಅಂಥ ಜನರಿಂದ ನಮಗೆ ಯಾವುದೇ ಉತ್ತರಗಳು ಸಿಗೋದಿಲ್ಲ. ಪ್ರಧಾನಿ ಮೋದಿ ರೋಡ್ ಶೋವನ್ನ ಯಾಕೆ ಮಾಡ್ತಾ ಇದ್ದಾರೆ? ಪಹಲ್ಗಾಮ್ ದಾಳಿಯ ಮೊದಲು ಭಾರತದ ಜನರು ಭಾರತ ವಿಶ್ವಗುರು ಅನ್ನುವಂಥ ಭ್ರಮೆಯಲ್ಲಿದ್ರು. ಹಾಗಾದ್ರೆ ವಿಶ್ವಗುರುವಿನ ಅತಿ ದೊಡ್ಡ ಬ್ರ್ಯಾಂಡ್ ರಾಯಭಾರಿ ಏನ್ ಮಾಡ್ತಾ ಇದ್ದಾರೆ? ಅವರು ಭೋಪಾಲ್ನಲ್ಲಿ ರೋಡ್ ಶೋವನ್ನ ಮಾಡಲಿದ್ದಾರೆ. ಪ್ರತಿ ಮನೆಗೆ ಸಿಂಧೂರವನ್ನ ತಲುಪಿಸೋದಿಕ್ಕೆ ಯೋಜನೆಗಳನ್ನ ರೂಪಿಸಲಾಗ್ತಾ ಇದೆ. ಬಿಜೆಪಿಯ ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ನಿಜವಾಗಿಯೂ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? 151 ದೇಶಗಳಿಗೆ ಭೇಟಿ ನೀಡಿದವರು ಈಗ ನಿಜವಾಗಿಯೂ ವಿದೇಶ ಪ್ರವಾಸ ಮಾಡಬೇಕಾಗಿದ್ದಂಥ ಹೊತ್ತಿನಲ್ಲಿ ತಮ್ಮ ಸಂಸದರ ವಿದೇಶ ಪ್ರವಾಸದ ಸಮಯದಲ್ಲಿ ಭಾರತದಲ್ಲಿ ರೋಡ್ ಶೋವನ್ನ ನಡೆಸ್ತಾ ಇರೋದು ಯಾರಿಗೋಸ್ಕರ? ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.